irrespective of any political party, ಅವರೆಲ್ಲರೂ ಕೂಡ ಇಂಥ ಒಂದು ಹಿಂಸೆಗೆ ಇಳಿಬಾರ್ದು. ಸರ್ಕಾರಿ ಬಸ್ಸಸ್ ಸುಡೋದು, ಕಚೇರಿಗಳು ಸುಡೋದು, ಇವೆಲ್ಲನೂ ಕೂಡ ಮಾಡಬಾರ್ದು. ಯಾರೇ ಪಾರ್ಟಿಯವರು ಇರಲಿ, ಅದು ಒಂದು. ಮತ್ತು ತನ್ನ ಬೇಡಿಕೆಗಳನ್ನು ಬಹಳ ಶಾಂತಿಯುತವಾಗಿ ಕಂಟಿನ್ಯೂಸ್ ಆಗಿ ಎಜಿಟೇಟ್ ಮಾಡಿ ನೀವು ಆಕ್ರೋಶ ವ್ಯಕ್ತಪಡಿಸಬಾರ್ದು. ಇದು ಕೆಲವು ಪಕ್ಷಗಳ ಮೇಲೆ ಬಿಟ್ಟು ನಿಮ್ಮ ಪಕ್ಷದವರು ನೀವು ಕನ್ವಿನ್ಸ್ ಮಾಡ್ರಿ, ನಾನು ನಮ್ಮ ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ, ಹೀಗಿಲ್ಲ. ಇದು ಆಸ್ ಎ ಲೀಡರ್ ಆಫ್ ದ ಕಂಟ್ರಿ, ಆಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ, he should exercise his authority in the interest of public and that to a genuine demand. ಇದೇನಿದೆ ಅಂದ್ರೆ ನ್ಯಾಯಯುತವಾದಂತ ಬೇಡಿಕೆ ಇದೆ. ಮಹದಾಯಿ ಜೋಡಣೆ ಕಳಸಾ ಬಂಡೂರಿ ನಾಲೆಯ ವಿಷಯದಲ್ಲಿ ಕಳೆದ 40-46 ದಿನಗಳಿಂದ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಯಾವ ರೈತರು ಇವತ್ತು ಬೀದಿಗಿಳಿದು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಈ ಕ್ಷಣದವರೆಗೆ ದೇವೇಗೌಡರಾಗಲಿ ನಾನಾಗಲಿ ಈ ವಿಷಯವನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಕಡೆ ನಮ್ಮ ಗಮನ ಆ ಕಡೆ ಈ ಕ್ಷಣದವರೆಗೂ ಹೋಗಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಆದರೆ ಕಳೆದ ಒಂದು ವಾರದಿಂದ ಬಿಜೆಪಿಯ ನಾಯಕರುಗಳು ನಮ್ಮ ಹೆಸರನ್ನೇನು ಕೆದಕಿದ್ದಾರೆ. ಅದರಲ್ಲೂ ವಿಶೇಷ ಕಳೆದ 2.5 ವರ್ಷದಲ್ಲಿ ಈ ಸರ್ಕಾರದಲ್ಲಿ ಅವರು ಸಾಕಷ್ಟು ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದಕ್ಕೆ ಜನ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ತಮಗೆ ಬೇಕಾದಂತಹ ಯಾವುದೋ ಒಬ್ಬ ಅಧಿಕಾರಿಯನ್ನು ನೇಮಿಸಿ ಅದರಿಂದ ವರದಿಯನ್ನು ಪಡೆದು ನಮ್ಮ ಮೇಲೆ ಈ ರೀತಿಯಾದಂತಹ ವಿಂಡಿಕ್ಟಿವ್ ಆಕ್ಷನ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಹೊರಟ್ರೆ ಬಿಜೆಪಿ ಅದನ್ನು ಎದುರಿಸಲಿಕ್ಕೂ ಸಮರ್ಥವಾಗಿದೆ. ಮತ್ತು ಜನ ನಿಮಗೆ ಇನ್ನೂ ಈಗ 72 ಸೀಟಿಗೆ ಬಂದಿದ್ದೀರಿ. ಇನ್ನೂ ನೀವು ಮುಂದೆ ಬರುವಂತಹ ದಿವಸಗಳಲ್ಲಿ ಇಡೀ ರಾಜ್ಯದಲ್ಲಿ ಪೂರ್ತಿ ಒಂದು ಕಡೆ ಉತ್ತರ ಕರ್ನಾಟಕದ ಜನ, ಅದರಲ್ಲೂ ಗದಗ ಮತ್ತು ಆ ಪರಿಸರದ ಜನಕ್ಕೆ ಕುಡಿಯುವ ನೀರಿಗೂ ತತ್ವಾರ ಎದ್ದಿರುವಂತಹ ಹೊತ್ತಿನಲ್ಲಿ ಇಲ್ಲಿ ರಾಜಕೀಯವಾದಂತಹ ಕೆಸರೆರ ಚಾಟ ಈ ಹೋರಾಟದ ಹಾದಿಯನ್ನ ತಪ್ಪಿಸ್ತಾ ಇದೆಯಾ ಎನ್ನುವಂತಹ ಒಂದು ಅನುಮಾನ ಮೂಡ್ತಿರುವಂಥದ್ದು. ಈ ಒಂದು ಚರ್ಚೆಗೆ ನಮ್ಮೊಂದಿಗೆ ಉತ್ತರ ಕರ್ನಾಟಕ ನಾಗರಿಕರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಚಂದ್ರಶೇಖರ್ ಸಾಂಬ್ರಾಣಿ ಅವರು ಚರ್ಚೆಯಲ್ಲಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ತಮಗೆ ಸ್ವಾಗತ. ನಮಸ್ಕಾರ. ಹಾಗೆ ಅಲ್ಲಮಪ್ರಭು ಪಾಟೀಲ್ ಇದ್ದಾರೆ, ಕಾಂಗ್ರೆಸ್ನ ಮುಖಂಡರು. ಪಾಟೀಲ್ ನಮಸ್ತೆ, ಚರ್ಚೆಗೆ ತಮಗೂ ಕೂಡ ಸ್ವಾಗತ. ಹಾಗೆ ನಮ್ಮ ಹುಬ್ಬಳ್ಳಿ ಸ್ಟುಡಿಯೋದಿಂದ ಉತ್ತರ ಕರ್ನಾಟಕದ ಜೆಡಿಎಸ್ ಮುಖಂಡರಾದಂತಹ ರಾಜಣ್ಣ ಕೊರವಿ ಅವರಿದ್ದಾರೆ. ರಾಜಣ್ಣ ಕೊರವಿ ಅವರೇ ನಮಸ್ತೆ, ಚರ್ಚೆಗೆ ತಮಗೂ ಕೂಡ ಸ್ವಾಗತ. ನಮಸ್ಕಾರ. ನಾನು ಮೊದಲಿಗೆ ಡಾಕ್ಟರ್ ಚಂದ್ರಶೇಖರ್ ಸಾಂಬ್ರಾಣಿ ಅವರನ್ನೇ ಕೇಳೋದಾದ್ರೆ, ಒಂದು ಕಡೆ ಕಳೆದ 50ಕ್ಕೂ ಹೆಚ್ಚು ದಿವಸಗಳಿಂದ ಉತ್ತರ ಕರ್ನಾಟಕದಲ್ಲಿ ವ್ಯಾಪಕವಾದಂತಹ ಹೋರಾಟ, ದಿನೇ ದಿನೇ ಒಂದು ಕಡೆ ಅವರಿಗೆ ಜೀವಜಲಕ್ಕಾಗಿ ಹೋರಾಟ, ಅದು ಹೋರಾಟ ಅನಿವಾರ್ಯ ಆಗಿದೆ ಅನ್ನುವಂಥದ್ದು. ಇನ್ನೊಂದು ಕಡೆ ರಾಜಕಾರಣಿಗಳ ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು, ಒಟ್ಟಾರೆಯಾಗಿ ರಾಜಕಾರಣದಿಂದ ಈ ಒಂದು ಹೋರಾಟ ಏನಿದೆ ಅದು ಡೈವರ್ಟ್ ಆಗುತ್ತಾ ಅನ್ನುವಂಥದ್ದು. ಈ ಹೋರಾಟದಲ್ಲೂ ರಾಜಕಾರಣ ಮಾಡಬೇಕಾ ಅನ್ನುವಂಥದ್ದು. ಈಗ ನಾನು ಸಹಿತ ನರಗುಂದ ತಾಲೂಕಿನಿಂದ ಬಂದವ. ನಾನು ನಮಗೆ ಇಷ್ಟು ಉತ್ತರ ಕರ್ನಾಟಕದ ಬಗ್ಗೆ ಅದು ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂದ್ರೆ ಇವತ್ತಿನ ಈ ಹೋರಾಟದ ಸಾಕ್ಷಿ. ನಾವು ಏನೇ ಉತ್ತರ ಕರ್ನಾಟಕದ ಜನ ಪಡಿಬೇಕಾದ್ರೆ ಅದನ್ನು ಹೋರಾಟದಿಂದನೇ ಪಡಿಬೇಕಾಗಿದೆ. ಅದು ಯಾವುದೇ ವಿಷಯ ಇರ್ಬೋದು. ಈಗ ನೀವು ಹೇಳಿದಂಗೆ ಇವತ್ತಿಗೆ 42ನೇ ದಿವಸದ ಹೋರಾಟ ಇರೋದು. ಸುಮಾರು ಒಂದು ತಿಂಗಳಿಂದ ಸುಮಾರು ಒಂದು ತಿಂಗಳವರೆಗೆ ಇದನ್ನು ಹೋರಾಟ ಮಾಡ್ತಾ ಇದ್ರು. ಅದು ಪಕ್ಷಾತೀತವಾಗಿ ಅಲ್ಲಿ ರೈತ ಸೇನೆ ಕರ್ನಾಟಕ ಅಂತ ಅಲ್ಲಿ ಲೋಕಲ್ ಒಂದು ರೈತರೆಲ್ಲ ಸೇರ್ಕೊಂಡು ಅಲ್ಲಿ ಜನ ಸೇರ್ಕೊಂಡು ಒಂದು ಸಂಘಟನೆಯನ್ನು ಹುಟ್ಟಾಕಿದ್ರು. ಹುಟ್ಟಾಕಿ ಅಲ್ಲಿ ಜನ ಅಲ್ಲಿ ಆ ಹೋರಾಟಕ್ಕೂ ಬರ್ಬೇಕಾದ್ರೆ ಜನ ಆ ಹಳ್ಳಿಯಿಂದ ಒಂದೊಂದು ದಿವಸ 2 ಹಳ್ಳಿ 3 ಹಳ್ಳಿಯವರು ಸೇರ್ಕೊಂಡು ಬುತ್ತಿ ಕಟ್ಕೊಂಡು ಬಂದು ತಾವು ಅಲ್ಲಿ ದಂಡಿ ಕೂತ್ಕೊಳ್ತಾ ಇದ್ರು. ಮೊದಲಿಗೆ ಯಾರು ಅದನ್ನ ರಸ್ತೆ ಅಡ್ಡಿಪಡಿಸೋದು ಅಥವಾ ಬಂದ್ ಮಾಡೋದು ಅದು ಯಾವುದು ಮಾಡಲಿಲ್ಲ, ಎಚ್ಚರಿಸಲಿಲ್ಲ. ಯಾರು ಇವರು ಅದಕ್ಕೆ ಯಾವ ಸರ್ಕಾರ ಅದ ಕಡೆ ಸ್ಪಂದಿಸಲಿಲ್ಲ. ರಾಜ್ಯ ಸರ್ಕಾರ ತಹಶೀಲ್ದಾರ್ ಹತ್ರ ಅರ್ಜಿ ಕೊಡೋದಾಗ್ಲಿ ಅಥವಾ ಮನವಿ ಕೊಡೋದು, DC ಅವ್ರ ಹತ್ರ ಮನವಿ ಕೊಡೋದು, ಇದೆಲ್ಲ ಆಯ್ತು. ಅದಾದ್ಮೇಲೆ
ಪ್ರಾರಂಭದಲ್ಲಿ ಈ ತರ ಆಗದೇ ಇದ್ದಾಗ ಮುಂದೆ ಬಂದು ಅದೆಲ್ಲ ರಸ್ತೆ ಬಂದು ಅದು ಪ್ರಾರಂಭ ಆಯ್ತು. ಅಷ್ಟಕ್ಕಾದ್ರೂ ಇದಾಗಲಿಲ್ಲ. ಸುಮಾರು ಒಂದು ತಿಂಗಳಾದ ಮೇಲೆ ಮೊನ್ನೆ 23ನೇ ತಾರೀಕಿಗೆ ಸರ್ವ ಪಕ್ಷಗಳ ಒಂದು ಸಭೆಯನ್ನು ಕರೆದರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಸುಮಾರು ಒಂದು ತಿಂಗಳಾದ್ಮೇಲೆ ಅಲ್ಲಿವರೆಗೂ ಎಷ್ಟು ಹೋರಾಟ. ಆ ಹೋರಾಟ ಕೇಳ್ತಾ ಇರೋದು ಯಾವುದೋ ಒಂದು ದೊಡ್ಡದೊಂದು ಪ್ರಾಜೆಕ್ಟ್ ಮಾಡ್ಕೊಡಿ, 1,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡ್ಕೊಡಿ, ನಮಗೆ ಇಲ್ಲಿ ಉದ್ಯೋಗದ ಅವಕಾಶ ಕೊಡಿ ಅಂತ ಕೇಳ್ದಲ್ಲ. ಜೀವನಕ್ಕೆ ಬೇಕಾಗಿರೋ ಒಬ್ಬ ಮಾನವನಿಗೆ ಬೇಕಾಗಿರೋ ಫಸ್ಟ್ ಬೇಕಾಗಿರೋದು ಗಾಳಿ, ನೆಕ್ಸ್ಟ್ ನೀರು. ನಮಗೆ ಕುಡಿಲಿಕ್ಕೆ ನೀರು ಕೊಡ್ರಿ ಅಂತಂದು ಕೇಳಲಿಲ್ಲ ಅಂದ್ರೆ ಸರ್ಕಾರ ಇದ್ರಷ್ಟು ಹೋದ್ರಷ್ಟು, ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಕುಡಿಯಕ್ಕೆ ನೀರು ಕೊಡಕ್ಕಾಗಲ್ಲ ಅಂತಂದ್ರೆ ರಾಜಕೀಯ ನೀವು ಹೇಳಿದಾಗೆ ಅನಿವಾರ್ಯ ಆತ ಇನ್ನೇನು ಮಾಡಬೇಕು ಅನ್ನುವಂಥದ್ದು. ಅಲ್ಲಮಪ್ರಭು ಪಾಟೀಲ್, ಈ ಒಂದು ವಿಚಾರವಾಗಿ ರೈತರು ಕಡಾಖಂಡಿತವಾಗಿ ಹೇಳಿದ್ದಾರೆ, ನೀವು ರಾಜಕಾರಣಿಗಳು ಏನು ಬಂದು ಇಲ್ಲಿ ಧರಣಿ ಮಾಡುವಂತ ಅಗತ್ಯ ಇಲ್ಲ, ನೀವೇನಾದ್ರು ಮಾಡಿದರೆ ಅಲ್ಲಿ ಮಾಡಿ ಅನ್ನುವಂಥದ್ದು. ರಾಜಕಾರಣಿಗಳು ಇಲ್ಲಿಗೆ ಬರಲೇಬೇಡಿ ಅನ್ನುವಂಥ ಕಡಾತುಂಡವಾದಂಥ ಮಾತನ್ನು ಹೇಳಿದ್ದಾರೆ. ಒಂದು ಅರ್ಥದಲ್ಲಿ ರಾಜಕಾರಣಿಗಳಿಗೆ ಇದು ಅವಮಾನ ಅಲ್ಲ? ರೈತರು ಹೇಳಿರ್ತಕ್ಕಂಥ ಮಾತಿನಲ್ಲಿ ಸತ್ಯಾಂಶ ಇದೆ. ಯಾಕಂದ್ರೆ ಇವತ್ತು 2002ರಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ಒಂದು ನಿರ್ಣಯಕ್ಕೆ ಬಂದಿದ್ರು. ಏನ್ ನಿರ್ಣಯ ಆಯ್ತು? ಫೆಬ್ರವರಿಯಲ್ಲಿ ಒಂದು ಡಿಸಿಷನ್ ತಗೊಂಡ್ರು ವಾಜಪೇಯಿ ಪ್ರಧಾನಮಂತ್ರಿಗಳು, ಒಂದು ಪರ್ಮಿಷನ್ ಕೊಡ್ಲಿಕ್ಕಂತಕ್ಕಂಥ ವಿಷಯನ ಜಜ್ಮೆಂಟ್ ತಗೊಂಡ್ರು. ತಗೊಂಡ್ಮೇಲೆ ಮತ್ತೆ ಮೇನಲ್ಲಿ ಕೆಪ್ಟನ್ ಅಫೇರ್ಸ್ ಅಂತ ಹೇಳಿದ್ರು. ಇವತ್ತಿನವರೆಗೂ ಕೂಡ ಅದನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ. ಮುಂದೆ 2012ರಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಇವತ್ತೇನು ಯಾವ ಭಾಗದಲ್ಲಿ 42 ದಿನಗಳ ಕಾಲ ಸತತವಾಗಿ ಹೋರಾಟ ನಡೀತಾ ಇದೆ, ಗದಗ, ಹುಬ್ಬಳ್ಳಿ, ಧಾರವಾಡ, ಅಲ್ಲಿನ ಸಾಕಷ್ಟು ಪ್ರಭಾವಿ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡ ಆಗಿ ಹೋಗಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ಇವತ್ತು ಹೋರಾಟ ನಡೀತಿದೆ. ಸ್ವಾಮಿಗಳು, ರೈತ ಹೋರಾಟಗಳು, ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ಹೋರಾಟ ಮಾಡ್ತಿದ್ದಾರೆ. ಒಂದು ಅಫಿಡೇಟ್ ಅನ್ನ ಬರೆದುಕೊಟ್ರು. 2000 ಚಂದ್ರಶೇಖರ್ ಸಾಹೇಬ್ರು ಗೊತ್ತಿರ್ಬೋದು. ಅಫಿಡೇಟ್ ಅನ್ನ ಬರೆದುಕೊಟ್ರು. ಅಫಿಡೇಟ್ ನಲ್ಲಿ ಏನ್ ಹೇಳಿದ್ರು? ನಾವು ನೀರನ್ನ ಉಪಯೋಗ ಮಾಡ್ಕೊಳ್ಳೋದಿಲ್ಲ, ಸ್ವತಃ ಇವರೇ ಕೈ ಕಟ್ಟಿಕೊಂಡಿದ್ದಾರೆ, ನಾವು ನೀರನ್ನು ಮಾಡ್ಕೊಳ್ಳೋದಿಲ್ಲ, ನಾವೇನಾದ್ರೂ ಇದ್ರೆ ಕಾಲುವೆ ಇದು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಸರ್ಕಾರದವರು ಅಫಿಡೇಟ್ ಕೊಟ್ಟು ನಮ್ಮ ಕೈಯನ್ನ ನಾವೇ ಕಟ್ಟಿಕೊಂಡು ಇವತ್ತು ಯಾವ ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಬೆಳಗಾವಿನಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಆಗಲಿ, ಇವತ್ತು ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಆಗಲಿ ನಾವು ಸ್ಪಷ್ಟವಾಗಿರ್ತಕ್ಕಂಥ ಸುದೀರ್ಘವಾದಂತಹ ಪಲ್ಲವಿಪುರ ಪಾಟೀಲ್, ನನ್ನ ಪ್ರಶ್ನೆ ಇಷ್ಟೇ. ಈಗ ಒಂದು ಅಫಿಡವಿಟ್ ಬರೆದುಕೊಟ್ಟಿದ್ದಾರೆ, ಹಾಗಿದ್ರೆ ಅಫಿಡವಿಟ್ ಬರೆದುಕೊಂಡಿದ್ದಾರೆ ಹಿಂದಿನ ಸರ್ಕಾರದವರು, ಹಾಗಾಗಿ ನಿಮಗೆ ನೀರು ಕೊಡೋದಿಲ್ಲ, ನೀವು ಹೀಗೆ ಸಾರಿ ಅಂತ ಹೇಳಿ ಪ್ರಶ್ನೆ ಇಲ್ಲ. ಜುಲೈ ತಿಂಗಳು 2014ರಲ್ಲಿ ಅಫಿಡೇಟ್ ಕೊಟ್ಟಿದ್ದಾರೆ. ಅವಾಗ ಯಾವ ಸರ್ಕಾರ ಇತ್ತು? ಇದು ಈಗ ಅವರು ಆ ಸರ್ಕಾರ ಬರ್ಕೊಟ್ಟಿದ್ದಾರೆ, ಈ ಆ ಪಕ್ಷದವ್ರು ಬರ್ಕೊಟ್ಟಿದ್ದಾರೆ, ಈ ಪಕ್ಷದವ್ರು ಅವ್ರ ರಾಜ್ಯದವರು, ಅವ್ರ ಮುಖ್ಯಮಂತ್ರಿಗಳಿದ್ರು, ಈ ಮುಖ್ಯಮಂತ್ರಿಗಳಲ್ಲ, ಇವರು ಇದ್ರು ಮುಂಚೆ ಮುಖ್ಯಮಂತ್ರಿಗಳು. ಇದು ನಿಜವಾಗ್ಲೂ ಇದನ್ನ ನೀವು ಹಿಸ್ಟ್ರಿ ತೆಗೆದ್ರೆ 2002ರಲ್ಲಿ SM ಕೃಷ್ಣ ಇದ್ದಾಗ ಅವಾಗ ಪ್ರಾಜೆಕ್ಟ್ ಸ್ಟಾರ್ಟ್ ಆಯ್ತು. ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಅವಾಗ ಅಲ್ಲಿ ಅದಕ್ಕಿಂತ ಮುಂಚೆ 1989ರಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ರು, ಅಲ್ಲಿ ರಾಣಿಯವರಿದ್ರು. ಅವಾಗ ಒಂದು ತೀರ್ಮಾನಕ್ಕೆ ಬಂತು, ಅವಾಗ ನೀರನ್ನ ನಾವು ಬಳಸ್ಕೊಳ್ಳೋದು, ವಿದ್ಯುತ್ತನ್ನ ಅವ್ರು ಬಳಸ್ಕೊಳ್ಳೋದು. ಚರ್ಚೆಗಳಾಯ್ತು. ಅದಾದ್ಮೇಲೆ ಈಗ ಪರಿಣಾಮಕಾರಿಯಾದಂತಹ ಹೋರಾಟ ಆಗಿಲ್ಲ. ನಾನು ಒಂದು ನಿಮಿಷ ನಮ್ಮ ಹುಬ್ಬಳ್ಳಿ ಸ್ಟುಡಿಯೋದ ರಾಜಣ್ಣ ಕೊರವೆ ಅವರನ್ನ ಮಾತಾಡ್ತೀನಿ. ರಾಜಣ್ಣ ಕೊರವರೇ, ಇಲ್ಲಿ ಈಗಾಗಲೇ ಒಂದು ರಾಜಕೀಯ ತಿರುವನ್ನು ಪಡೆದುಕೊಳ್ತಿದೆ ಅನ್ನುವಂಥ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿದ್ರು, ನಮ್ಮ ಮನೆಗೆ JDS ಅವರ ಬಂದು ಗಲಾಟೆ ಮಾಡಿದ್ರು, ಅವರೇ ಬಂದು ಅಟ್ಯಾಕ್ ಮಾಡಿದ್ದು ಅನ್ನುವಂಥದ್ದು. ಇಲ್ಲಿ ಕೇಳಿದ್ರೆ ನಾವು ರಾಜಕೀಯವಾಗಿ ಬಳಸ್ಕೊಳ್ಳುತ್ತಿಲ್ಲ ಅನ್ನುವಂಥದ್ದು. ಹುಬ್ಬಳ್ಳಿಯಲ್ಲಿ ಹೋರಾಟ ಆಯ್ತು, ಹೋರಾಟಕ್ಕಿಂತ ಹೆಚ್ಚಾಗಿ JDS ಬಾವುಟಗಳೇ ಕಾಣಿಸ್ಕೊಂಡ್ವು. ಅಂದ್ರೆ ಈ ಹೋರಾಟವನ್ನು ಕೂಡ JDS ರಾಜಕೀಯವಾಗಿ ಬಳಸ್ಕೊಳ್ತಿದೆಯಾ ಅಂತ? ಇಲ್ಲ ಸರ್, ಎಲ್ಲೂ ಒಂದು ನಮ್ಮ JDS ಪಕ್ಷದ ಧ್ವಜ ಎಲ್ಲೂ ಇರಲಿಲ್ಲ. ಯಾಕಂದ್ರೆ ಬಂದ ಏನ್ ಕರೆ ಕೊಟ್ಟಿದ್ರು, ಇದು ಪಕ್ಷಾತೀತವಾದಂತ ಬಂಧನ ಕರೆ ಕೊಟ್ಟಿದ್ರು. ಅದು ಚೇಂಬರ್ ಆಫ್ ಕಾಮರ್ಸ್ ನವರು, ಹುಬ್ಳಿ ಚೇಂಬರ್ ಆಫ್ ಕಾಮರ್ಸ್ ನವರು. ಇದರಲ್ಲಿ ಎಲ್ಲಾ ಸಂಘಟನೆಗಳು ಇದ್ವು, ಮತ್ತವ್ರು ಎಲ್ಲಾ ಪಕ್ಷದವ್ರನ್ನು ಕೂಡ ಅವ್ರು ಕರೆದಿದ್ರು, ಈ ಹೋರಾಟದಲ್ಲಿ ಬನ್ನಿ ನಮ್ ಜೊತೆ ಭಾಗವಹಿಸಿ ಅಂತೇಳಿ. ಈಗ ಅವರು ಬಂದು ಭಾಗವಹಿಸ್ತಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ನಾವು ಅಲ್ಲಿ ಒಬ್ಬ ಹೋರಾಟಗಾರರಾಗಿ ಹೋಗ್ಬೋದಿತ್ತು, ಇರಲಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಮೊನ್ನೆ ಇವರು ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡ್ತಾರೆ, ಅವರ ಮನೆ ಮೇಲೆ ಆಕ್ರಮಣ ಮಾಡಿದವರು JDS ಪ್ರೇರಿತವಾದಂತಹ ಒಂದು ಕೃತ್ಯ ಅಂತ. ಅದಕ್ಕೇನ್ ಹೇಳ್ತೀರಿ? ಇಲ್ಲ 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 ನಾವು ಇದಕ್ಕೆ ಒಪ್ಪೋದಿಲ್ಲ. ಮತ್ತೆ ನಾವು ಅಷ್ಟು ಕೆಳಮಟ್ಟಕ್ಕೆ ಹೋಗಿ ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ನಮ್ಗಿಲ್ಲ.
ನಾವು ಕುಡಿಯೋ ನೀರಿನ ಸಲುವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮತ್ತು ಪಕ್ಷಾತೀತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಪ್ರಹ್ಲಾದ್ ಜೋಶಿ ಅವ್ರ ಮನೆ ಮುಂದೆ ನಾವು JDS ಪಕ್ಷದವ್ರು ಯಾರು ಹೋಗಿಲ್ಲ. ಅಲ್ಲೇ ರೈತರು ಸ್ವಯಂ ಪ್ರೇರಿತರಾಗಿ ಹಳ್ಳಿಯಿಂದ ಕುಸುಗಲ್ಲು ಹೆಬ್ಸೂರು ಭಾಗದಿಂದ ಬಂದಂತ ರೈತರು 8 ಟ್ರ್ಯಾಕ್ಟರ್ಗಳನ್ನ ತೆಗೆದುಕೊಂಡು ಅವ್ರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ ಬಂದಂತದ್ದು. ನಾವೆಲ್ಲ ಏನು JDS ಪಕ್ಷದಲ್ಲಿದ್ದವರು ಚೆನ್ನಮ್ಮ ಸರ್ಕಲ್ ಅಲ್ಲಿ ಕೂತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ನಾವು ಚೆನ್ನಮ್ಮ ಸರ್ಕಲ್ ಅಲ್ಲೇ ಇದ್ದೀವಿ ಮತ್ತು ಹುಬ್ಬಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡಿ ನಮ್ಮ ಚರ್ಚೆ ಕೂಡ ಅಷ್ಟೇ. ಈ ಒಂದು ಹೋರಾಟ ರಾಜಕೀಯ ಮುಖವಾಡವನ್ನು ತೆಗೆದುಕೊಳ್ಳುತ್ತಿದೆ ಹೊರತಾಗಿ ಆ ರೈತರಿಗೆ ನೀರನ್ನು ದಕ್ಕಿಸಿಕೊಡುವಂತ ಒಂದು ಪ್ರಯತ್ನ ಯಾರು ಕೂಡ ಮಾಡ್ತಾ ಇಲ್ವಂತಂದು. ಅದಕ್ಕಾಗಿಯೇ ರೈತರು ಪ್ರಾಯಶಃ ಹೇಳಿದ್ರು, ನಮ್ಮ ಹೋರಾಟಕ್ಕೆ ನೀವು ಬರಬೇಡಿ, ನಿಮ್ಮ ಹೋರಾಟ ಏನಾದರೂ ಪ್ರಧಾನಮಂತ್ರಿ ಮನೆಯ ಬಾಗಿಲಲ್ಲಿ ಮಾಡಿ ಅಥವಾ ಮುಖ್ಯಮಂತ್ರಿಗಳ ಮನೆಯ ಬಾಗಿಲಲ್ಲಿ ಮಾಡಿ ಅನ್ನುವಂಥದ್ದು. ಅದು ಸರಿಯಾದ ನಿರ್ಧಾರ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸ್ತೇನೆ ಒಂದು ಸಣ್ಣ ಬ್ರೇಕ್ ನಂತರ. This is Raj, a man who's traveled far, but never forgotten where his journey began. Back to that place where he can find the boy he once was, and can still be again. We know that where you come from is just as important as where you're going. With a mileage of 25.8 kilometers per litre and 100 PS power, the new Figo Aspire is inspired by what drives you. Hear what you see, feel what you feel, dream what you dream to see. Experience the new Titanium Mark V with a large HD screen and 2GB RAM. Unleash your true self. Available at Amazon.in. X-Drive, the intelligent all-wheel drive system from BMW. The BMW X-Range, leave your mark. ಭರವಸೆ ಕೇವಲ ಸ್ಮಾರ್ಟ್ ಆರೋ ಲಿಫ್ಟ್ ಪ್ಯೂರ್ ಮೇಲೆ. ಇದು ಎಲ್ಲ ಬಗೆಯ ನೀರನ್ನಾಗಿಸುತ್ತೆ, ಎಲ್ಲಕ್ಕೂ ಶುದ್ಧ ಹಾಗೂ ರೋಗವನ್ನಿರಿಸುತ್ತೆ ಯಾವತ್ತೂ ದೂರ. Come on India, live pure. ಮಂಡ್ಯದಿಂದ ಬೆಂಗಳೂರು ಬಂದೆ ವಿತ್ ಹೊಸ ಫೀಲ್. ನ್ಯೂ ಸ್ಟಾರ್ಟ್ ಹೇಗ್ ಮಾಡ್ಲಿ ಎಲ್ಲವುಗಳೊಂದಿಗೆ ಡೀಲ್. ಡೇಟಾ ಕಾರ್ಡ್, ಟ್ಯಾಬ್ ಮೊಬೈಲ್ ಎಲ್ಲಕ್ಕೂ ಬೇರೆ ಬೇರೆ ಬಿಲ್. ಈ ರಗಳೆ ಯಾವಾಗ ಆಗುತ್ತೆ ಹೀಲ್? ನೋ ಐಡಿಯಾ, ನೋ ಐಡಿಯಾ. ಇಂಡಿಯಾದಲ್ಲಿ ಎಲ್ಲೇ ಹೋಗಿ ಬೇಕು ಒಂದೇ ಬಿಲ್ ತಾನೆ. ಸ್ವಿಚ್ ಟು ಐಡಿಯಾ ಪೋಸ್ಟ್ ಪೇ. ನಿಮ್ಮ ನಂಬರ್ ಬದಲಾಯಿಸಿದ್ದೇನೆ ಭಾರತದೆಲ್ಲೆಡೆ. ದೇಶದ ವಿಕಾಸದ ತಳಹದಿಯನ್ನು ಬಲಿಷ್ಠಗೊಳಿಸುತ್ತೇವೆ. ಅದಕ್ಕೆಂದೇ ಕನ್ಸಿಸ್ಟೆಂಟ್ ಕ್ವಾಲಿಟಿ ಮತ್ತು ಭರವಸೆಯ ಆಶ್ವಾಸನೆ ನೀಡುತ್ತಿದ್ದೇವೆ. ACC ಸಿಮೆಂಟ್, ಸಿಮೆಂಟಿಂಗ್ ರಿಲೇಶನ್ಶಿಪ್ಸ್. ಇದೇನು ಮಗನೇ, ನೀರ ನೋಡಿದ್ರೆ ಪಕ್ಕ ಡೈವರ್ಸ್. ಗೋದ್ರೇಜಿನ ಹೊಸ ಐಡಿಯಾ ಯೂಸೋನಿಕ್ ವಾಷಿಂಗ್ ಮಷೀನ್. ಇದರ ಅಲ್ಟ್ರಾಸೋನಿಕ್ ವೇವ್ಸ್ ಕಲೆಗಳನ್ನು ಹೀಗೆ ತೆಗೆದು ಬಿಡುತ್ತೆ. ಈ ಶರ್ಟ್ ಮೇಲೆ ಲಿಪ್ಸ್ಟಿಕ್ ಕಲೆ ಇತ್ತಲ್ವಾ? ಗೊತ್ತಿಲ್ಲ ಅದು ಹೇಗೆ ಬಂತು ಅಂತ. ದೇವರಾಣೆ, ನಾನೇ ಹಾಕಿದ್ದನ್ನ. ಪ್ರೀತಿಯಿಂದಾಗಿ ಕಲೆಗಳು ತೊಲಗಿದಾಗ ಜೀವನ ಹರಡುತ್ತದೆ. ಕಾಲ್ 0998089808. ಸಾಮಾನ್ಯವಾಗಿ ಒಂದೇ ಪರೀಕ್ಷಣೆ ನಂತರ ಸಂಪೂರ್ಣ ಇನ್ಸ್ಪೆಕ್ಷನ್ ಮುಗಿದಂತೆ. ಆದರೆ ಕ್ವಿಕರ್ ಕಾರ್ಸ್ ನಿಮ್ಮ ಕಾರಿನ ಪ್ರತಿಯೊಂದು ಸಣ್ಣ ಪುಟ್ಟ ಅಂಶವನ್ನು ಗಮನಿಸುತ್ತದೆ. ಗ್ರಾಹಕ ಸಂಪೂರ್ಣ ಮಾಹಿತಿ ಪಡೆಯುವಂತಾಗಲು. ಕ್ವಿಕರ್ಗೆ ಲಾಗ್ ಆನ್ ಮಾಡಿ ನೀವು ಇನ್ಸ್ಪೆಕ್ಷನ್ ರಿಪೋರ್ಟ್ ನೋಡಬಲ್ಲಿರಿ. ಉಚಿತ ಜಾಹೀರಾತು ಪೋಸ್ಟ್ ಮಾಡಿ ಗ್ರಾಹಕರನ್ನು ಪಡೆಯಿರಿ. ಕ್ವಿಕರ್ ಕಾರ್ಸ್, ಎವ್ರಿಥಿಂಗ್ ಅಬೌಟ್ ಕಾರ್ಸ್. ಯಾಕೆಂದ್ರೆ ಕಾರುಗಳಂದ್ರೆ ಸರ್ವಸ್ವ. ಕ್ವಿಕ 7th ಫ್ಲೋರ್ ನಲ್ಲಿರೋ ಆಫೀಸ್ ಎಕ್ಸಿಕ್ಯೂಟಿವ್. ಇಲ್ಲಿ ನಿನ್ನ ಬೇಳೆ ಬೇಯೋದಿಲ್ಲ. ಇವತ್ತು ಊಟಕ್ಕೆ ಎಲ್ಲಾದ್ರೂ ಹೋಗೋಣವಾ? ಏನು ಪಾಸ್ತಾ ತಿನ್ನೋಕ್ ಹೋಗೋಣವಾ? ಮರ್ಯಾದೆಯಿಂದ ಇರು. ನಾನು ಮತ್ತೆ ಕಾಲ್ ಮಾಡ್ತೀನಿ. ಹೇಳಿ, ನೀವೇನು ಹೇಳೋಕೆ ಬಂದ್ರಿ? ಐ ಆಮ್ ಸಾರಿ. ಇಷ್ಟೊತ್ತು ನೀವು ನನ್ ಜೊತೆ ಮಾತಾಡ್ತಿದ್ರಿ ಅನ್ಕೊಂಡೆ.
ನಾನು ಸಿದ್ಧಾರ್ಥ್ ಬೈ ದ ವೇ. ಐ ಆಮ್ ನೀನಾ. ಪಾಸ್ತಾ ತಿನ್ನೋಕೆ ಹೋಗೋಣವಾ? ಓಕೆ ಕಮ್. ಆಗಿರಿ ನಿಮ್ಮ ಕಿಸ್ಮತಿನ ಡೈರೆಕ್ಟರ್ DSP ಓಲ್ಡ್ ಟ್ಯಾವನ್ ಸೋಡಾ. Mozapair LED with protection plus driver. Is your phone ready for speed? At regular speeds your phone handles data easily, but at 4G speeds the game changes. Multitasking, no way. Get ready for speed with Panasonic Aluga Icon. Now 4G will truly be 4G. Panasonic Aluga Icon. Panasonic. Welcome to the good life, good life, good life, good life, good life, good life. See you at the Lantern Festival. The new Zest with award-winning features makes every drive feel like a vacation. Zest up your life. Congratulations! Congratulations, Kadamba. ಇಷ್ಟು ವರ್ಷಗಳ ನಂತರ ಕಂಗ್ರ್ಯಾಚುಲೇಷನ್ಸ್. ನೋವಾ ಇವಿ ಫರ್ಟಿಲಿಟಿಯ ಅತ್ಯಾಧುನಿಕ ವಿಜ್ಞಾನ ಎಂದರೆ ಉತ್ಕೃಷ್ಟ IVF ಚಿಕಿತ್ಸೆಗಳು, ಅಧಿಕ ಪ್ರಮಾಣದ ಗರ್ಭಧಾರಣೆ ಹಾಗೂ ಸಾವಿರಾರು ಜೋಡಿಗಳಿಗೆ ಸಂತೋಷ. ನೋವಾ ಇವಿ ಫರ್ಟಿಲಿಟಿ. ಕೋಲ್ಕತ್ತಾದಿಂದ ಕೊಚ್ಚಿಗ್ ಬಂದೆ, ನೆಟ್ವರ್ಕ್ ಇಲ್ದೆ ಕಂಗಾಲಾದೆ. ನಂಬರ್ ಚೇಂಜ್ ಮಾಡೋ ಹಂಗಿಲ್ಲ, ಚೇಂಜ್ ಆದ್ರೆ ನಾನೇ ಇಲ್ಲ. ಬೆಸ್ಟ್ ಸರ್ವಿಸ್ ಯಾರು ಕೊಡ್ತಾರೆ ಇಲ್ಲಿ? ನೋ ಐಡಿಯಾ, ನೋ ಐಡಿಯಾ. ಸೊ ಗೆಟ್ ಐಡಿಯಾ, ಗೆಟ್ ಐಡಿಯಾ, ಬೇಕಾದ್ರೆ ಸುಪೀರಿಯರ್ ನೆಟ್ವರ್ಕ್ ವಿತ್ ಸೇಮ್ ನಂಬರ್. ಗೆಟ್ ಐಡಿಯಾ, ಸ್ವಿಚ್ ಟು ಐಡಿಯಾ. ನಿಮ್ಮ ನಂಬರ್ ಬದಲಾಯಿಸದೇನೆ ಭಾರತದೆಲ್ಲೆಡೆ. 7th ಫ್ಲೋರ್ ನಲ್ಲಿರೋ ಆಫೀಸ್ ಎಕ್ಸಿಕ್ಯೂಟಿವ್. ಇಲ್ಲಿ ನಿನ್ನ ಬೇಳೆ ಬೇಯೋದಿಲ್ಲ. ಇವತ್ತು ಊಟಕ್ಕೆ ಎಲ್ಲಾದ್ರೂ ಹೋಗೋಣವಾ? ಏನು? ಪಾಸ್ತಾ ತಿನ್ನೋಕ್ ಹೋಗೋಣವಾ? ಮರ್ಯಾದೆಯಿಂದ ಇರು. ನಾನು ಮತ್ತೆ ಕಾಲ್ ಮಾಡ್ತೀನಿ. ಹೇಳಿ, ನೀವೇನು ಹೇಳೋಕೆ ಬಂದ್ರಿ? ಐ ಆಮ್ ಸಾರಿ, ಇಷ್ಟೊತ್ತು ನೀವು ನನ್ ಜೊತೆ ಮಾತಾಡ್ತಿದ್ರಿ ಅನ್ಕೊಂಡೆ. ನಾನು ಸಿದ್ಧಾರ್ಥ್ ಬೈ ದ ವೇ. ಐ ಆಮ್ ನೀನಾ. ಪಾಸ್ತಾ ತಿನ್ನೋಕೆ ಹೋಗೋಣವಾ? ಓಕೆ ಕಮ್. ಆಗಿರಿ ನಿಮ್ಮ ಕಿಸ್ಮತಿನ ಡೈರೆಕ್ಟರ್ DSP ಓಲ್ಡ್ ಟ್ಯಾವನ್ ಸೋಡಾ. ಮೊದಲ ಬಾರಿ ಏನಾದ್ರೂ ಮಾಡಿದಾಗ ಬಾರಿ ಬಾರಿ ಮಾಡೋ ಮನಸ್ಸಾಗೋದು ಯಾಕೆ? ದಿನ ಕಳೆಯುತ್ತಿರಲಿ, ಹೊಸತೇನಾದ್ರೂ ಸಿಗಲಿ, ಸ್ವಲ್ಪ ಜಾಸ್ತಿ ಸಿಗಲಿ. Manfo started condoms. Try something new. ಈ ಡಿಸೈನ್ ಅನ್ನು ವಿದೇಶದಲ್ಲಿ ಮಾರಾಟ ಮಾಡು, ತುಂಬಾ ಮುಂದೆ ಹೋಗ್ತೀಯ. ನಾ ಮುಂದೆ ಹೋಗೋದು ದೇಶ ಮುಂದೆ ಹೋದಾಗ್ಲಿ. ನನ್ನ ಭಾರತ ಬೆಳೆಯುತ್ತಿದೆ. ಯಶಸ್ಸಿನ ಹೊಸ ಹಗಲಿದು ಕತ್ತಲೆಲ್ಲೋ ಕರಗುತ್ತಿದೆ. ನನ್ನ ಭಾರತ ಬೆಳೆಯುತ್ತಿದೆ. ಹೊಸ ವಿಚಾರದಿಂದ ಹೊಸ ಭಾರತ ಜನ್ಮ ತಾಳುತ್ತಿದೆ ಎಂದು ದಾಲ್ಮಿಯ ಭಾರತ್ ನಂಬುತ್ತದೆ. ಈ ಹೊಸ ವಿಚಾರದೊಂದಿಗೆ ಹೆಮ್ಮೆಯಿಂದ ಕೈ ಜೋಡಿಸುತ್ತದೆ ದಾಲ್ಮಿಯ ಭಾರತ್ ಗ್ರೂಪ್. ಹೊಸ ವಿಚಾರ, ಹೊಸ ಭಾರತ. ನಿನ್ನ ನೋಡಿದೆ ಮನಸ್ಸು ಸೆಳೆದಿದೆ, ಹೃದಯ ಅಂತೂ ಎಸಿ, ಬುದ್ಧಿ ಅಂತೂ ನೋ. ನಾ ಹೋಗಬೇಕಿದೆ, ಹೋಗಬೇಕಿದೆ. Like to dance? No. Love to. ಬೇಕು ಎಂದ ಮೇಲೆ Royal Challenge Sports Drink. Game for life. Super fast, super fast. पासा शो में ब्रूस कैफे शो कभी ना रह जाए. Panasonic Love T10 स्मार्टफोन, प्यार की नई भाषा. इसमें 3G और 21 भाषाएं जो कनेक्ट करे कभी भी कहीं भी. Panasonic. ಪ್ರತಿಯೊಬ್ಬರೂ ಸಹಿತವಾಗಿ ಸಂತಸದಿಂದ ಆಚರಿಸುವಂತಹ ಹಬ್ಬ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ. ಶ್ರೀ ವರಮಹಾಲಕ್ಷ್ಮೀ ನಮಃ. ದ್ವಾದಶ ಗ್ರಂಥಿಂ ಪೂಜಯಾಮಿ. ವರವ ಕೊಡಿ ವರಮಹಾಲಕ್ಷ್ಮಿ. ನಾಳೆ ಬೆಳಗ್ಗೆ 9:30ಕ್ಕೆ.
ಕಳಸಾ ಬಂಡೂರಿ ಪಾಲಿಟಿಕ್ಸ್ ಈಗಾಗಲೇ ಹೊತ್ತಿ ಉರಿಯುತ್ತಿರುವಂತಹ ಉತ್ತರ ಕರ್ನಾಟಕದ ಧಗೆಯನ್ನ ತಣಿಸೋದಕ್ಕೆ ನೀರೂ ಇಲ್ಲ, ಅಲ್ಲಿ ಜನಪ್ರತಿನಿಧಿಗಳು ಇಲ್ಲ ಅನ್ನುವಂಥದ್ದು. ಜನಪ್ರತಿನಿಧಿಗಳಿಗೆ ಸ್ವತಃ ಸಾರ್ವಜನಿಕರೇ ಒಂದು ಗೆರಾವ್ ಹಾಕಿದ್ದಾರೆ, ಬರಲೇಬೇಡಿ ಇಲ್ಲಿಗೆ ಅಂತ, ಅಷ್ಟರ ಮಟ್ಟಿಗೆ ರೋಸಿ ಹೋಗಿದ್ದಾರೆ. ಮತ್ತು ಅವರು ಈಗ ಮಾಡ್ತಿರೋದು ಕೂಡ ಅದೇ ಅಂತ. ಯಾಕಂದ್ರೆ ಒಬ್ಬರ ಮೇಲೆ ಒಬ್ಬರು ಹೇಳಿ ಇದನ್ನ ರಾಜಕೀಯವಾದಂತಹ ಒಂದು ತಿರುವನ್ನು ಕೊಡ್ತಿದ್ದಾರೆ ಹೊರತು ಸಮಸ್ಯೆಗೆ ಪರಿಹಾರ ಅಲ್ಲ. ಇವತ್ತು ಕೂಡ ಕೆಲವು ಗಣ್ಯ ನಾಯಕರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಏನು ಹೋರಾಟ ನಡೀತದೆ ಕಳಸಾ ಬಂಡೂರಿ ನಾಲೆಯ ಕುಡಿಯುವ ನೀರಿನ ಹೋರಾಟ ಜನತೆಗೆ ಅದನ್ನು ಬಗೆಹರಿಸಬೇಕು. ಅದರಲ್ಲಿ ಅನವಶ್ಯಕವಾಗಿ ರಾಜಕೀಯವನ್ನು ಹುಡುಕದೇನೆ, ರಾಜಕೀಯ ಪ್ರೇರಣೆಯನ್ನು ಮನಸ್ಸಲ್ಲಿ ಇಟ್ಕೊಳ್ಳದೇನೆ ನಿಜವಾದ ಸಮಸ್ಯೆಗೆ ಪರಿಹಾರ ಅಂದರೆ ಪ್ರಧಾನಮಂತ್ರಿಗಳು ಮಧ್ಯ ಪ್ರವೇಶ ಮಾಡಿ ಮುಖ್ಯಮಂತ್ರಿಗಳ ಸಭೆ ಕರೆದು ನ್ಯಾಯಾಲಯದವರೆಗೆ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ನಾನು ಕೂಡ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಇದು ನದಿ ನೀರಿನ ವಿವಾದದ ಒಂದು ವಿಷಯ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಷ್ಟೇ ಸಲಹೆ ಕೊಡೋದೇನು ಅಂತಂದ್ರೆ, ಅವರ ಹಿಂದಿನವರು ಅನುಸರಿಸಿದಂತ, ಅಂದ್ರೆ ವಿಶೇಷವಾಗಿ ಎಸ್.ಎಂ. ಕೃಷ್ಣ ಅವರು ಮತ್ತು ಜೆ.ಎಚ್. ಪಟೇಲ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಹಲವು ಬಾರಿ ಕಾವೇರಿ ಕೃಷ್ಣ ಸಮಸ್ಯೆಗಳು ಬಂದಾಗ ಅವರು ಏನು ಮುತ್ಸದ್ದಿತನದಿಂದ ವರ್ತಿಸಿ ಕೇಂದ್ರ ರಾಜ್ಯಗಳ ಸಹಕಾರವನ್ನು ಪಡ್ಕೊಂಡು ನದಿ ನೀರಿನ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ರು, ಅದೇ ಹಾದಿಯನ್ನ ಇವತ್ತು ಕರ್ನಾಟಕ ಅನುಸರಿಸಬೇಕಾಗತ್ತೆ. ಆದ್ದರಿಂದ ಈ ಮಲಪ್ರಭಾ ನದಿಗೆ ಮಹದಾಯಿ ನೀರು ತಂದು ಜೋಡಿಸೋದಕ್ಕೆ, ಆ ತಿರುವಿಗೆ, ಕಳಸಾ ಬಂಡೂರಿ ಯೋಜನೆಗೆ ರಾಜ್ಯ ಸರ್ಕಾರ ಬದ್ಧ ಆಗಿದೆ. ಏನು ಪ್ರಯತ್ನಗಳನ್ನು ಮಾಡಬೇಕು, ಏನು ರಾಜಕೀಯ ಹೋರಾಟ ಮಾಡಬೇಕು, ಏನು ಕಾನೂನಾತ್ಮಕ ಹೋರಾಟ ಮಾಡಬೇಕು, ಆ ಎಲ್ಲ ಹೋರಾಟಗಳನ್ನು ಮಾಡ್ತೀವಿ. Political parties are trying to mislead the people by saying PM refused and all. PM never refused. Point is, as Anant Kumar said, the Congress government itself has gone to court earlier, and Congress was in power till last year at the center. They could not do anything. Now they have come out with this idea.